ಜನ ಅಳ್ತಾ ಇದ್ದಾರೆ, ಶಾಸಕರು ಅಳ್ತಾ ಇದ್ದಾರೆ. ಕೆಲವು ಶಾಸಕರು ಮಾಹಿತಿ ಸಿಕ್ಕಿದೆ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಸರ್ ನಮ್ಮ ಶಾಸಕ ಅಳ್ತಾ ಇದ್ದಾರೆ ಸರ್. ಅದಕ್ಕೆ ಜೆಡಿಎಸ್ ಇಂದ ಕೆಲ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರ ಪರ ಹೋಗ್ತಾರೆ ಅಂತ ಕೇಳಿದ್ದು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೋಗಿ ಏನ್ ಮಾಡಕ್ಕಿದೆ, ಅಲ್ಲಿನ ಶಾಸಕರು ಅಳಕ್ ಸ್ಟಾರ್ಟ್ ಆಗಿದಾರಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒನ್ ಮ್ಯಾನ್ ಆರ್ಮಿ ಆಗೋಗಿದ್ದಾರೆ ಇವತ್ತು. ಅವ್ರಿಗೆ ಇವತ್ತು ಯಾವ್ದೇ ಒಂದು ಬಲ ಇಲ್ಲ. MLA ಶಾಸಕರದು ಇವತ್ತು ಜೆಡಿಎಸ್ ಅನ್ನು ಮಾತಾಡ್ತಾರೆ, ಬಿಜೆಪಿ ಮಾತಾಡ್ತಾರೆ. ಅಸಾಧ್ಯವಾದ ವಿಚಾರ ಇದು. ಲಾಸ್ಟ್ ಟೈಮ್ ಆಗ್ಬೇಕಾಯ್ತು, ಹಾಗಾಗಿದೆ 2013 ಅವ್ರದೊಂದು ಕೋಟ ಇತ್ತು. ಆ ಕೋಟನ ಅಲ್ಲೇ ಮುಗಿದ್ಮೇಲೆ ಆ ಕೋಟ ಅದಕ್ಕೆ ಅವ್ರಿಗೆ ಏನ್ ಮಾಡಿದ್ರೆ, ಅವ್ರನ್ನ ಚೆನ್ನಾಗಿ ಇಡಬೇಕು, ಅವನ ಒಂದು ಮನಸ್ಥಿತಿನ ಕೂಲ ಈ ಪಕ್ಷಕ್ಕೆ ಬೇಕಾದವರು ಅಂತ ಹೇಳ್ಬಿಟ್ಟು 4 ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. 4 ಇಲಾಖೆಗಳನ್ನು ಖಾಲಿ ಮಾಡಿದ್ದಾರೆ. ಇಲಾಖೆಗಳ ಕಡೆ ಅವ್ರ ಗಮನನೇ ಇಲ್ಲ ಅವ್ರದ್ದು. ಇವತ್ತು ಸಿಎಂ ಕುರ್ಚಿ ಮಾತ್ರ ಗಮನ, ಅಧ್ಯಕ್ಷ ಸ್ಥಾನ ಹೆಂಗ್ ಉಳಿಸ್ಕೊಬೇಕು ಅನ್ನೋದು ಗಮನ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದ್ದಾರೆ, ಒನ್ ಮ್ಯಾನ್ ಆರ್ಮಿ. ಇವತ್ತು ಅವ್ರ ರಾಜ್ಯದಲ್ಲಿ ಯಾರು ಅವ್ರ ಮಾತು ಕೇಳ್ತಾ ಇಲ್ಲ, ಅವ್ರ ಕಿಮ್ಮತ್ತಿಗೆ ಬೆಲೆನೇ ಇಲ್ಲ, ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಆದ್ರೆ ಇವತ್ತು ಅವ್ರು ಏನ್ ಮಾಡ್ತಾ ಇದಾರೆ, ಇಮಿಡಿಯೇಟ್ ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಬಂತು ಅಂದ್ರೆ ಅವ್ರು ಓಡೋಗೋದು ಹೈಕಮಾಂಡ್ ಹತ್ರ.